ಸ್ವರೂಪಾಯ ಶಿವಭಾವಪ್ರದಾಯಿನೇ ನಮ ಸದ್ಗುರುನಾಥಾಯ ಶಸ್ಥಲ ಬ್ರಹ್ಮಮೂರ್ತಯೇ ಹಲವು ಮಾತೇನೋ ನೀನುಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ನೆಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಪ್ರಥಮದಲ್ಲಿ ಆ ಮಹಾಚೇತನಕ್ಕೆ ವಂದಿಸುತ್ತಾ ಈ ನಾಡಿನ ಸಂತರನ್ನ ಶರಣರನ್ನ ಮಹಾತ್ಮರನ್ನ ಬಸವಾದಿ ಶರಣರನ್ನ ಹೃದಯದಲ್ಲಿ ಧ್ಯಾನಿಸಿ ಇವತ್ತು ಬಹಳ ಅಪರೂಪವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ. ಕಾರಣ ಏನು ಅಂತ ಅಂದರೆ ರಾಘವೇಂದ್ರ ಅವರು ಸೊರಬ ತಾಲೂಕು ಬಾಡಲಬೈಲು ಬಹಳ ಜನಸಂಖ್ಯೆ ಕಡಿಮೆ ಇರುವಂತಹ ಹಳ್ಳಿಯಲ್ಲಿ ಹುಟ್ಟಿದ್ದವರು. ಯಾವುದೇ ಆಧುನಿಕತೆ ಅಲ್ಲಿ ಪ್ರವೇಶ ಆಗಿರಲಿಲ್ಲ. ಅಂಥವರು ಬೆಂಗಳೂರಿಗೆ ಬಂದರು ಇವತ್ತಿಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅಂದರೆ ನಮಗಾದ್ರೂ ಸೋಜಿಗಾಗುತ್ತೆ. ಕಾರಣ ಏನು ಅಂತ ಅಂದರೆ ನಾವು ಮಠಾಧಿಪತಿಗಳಾಗಿ ಮಾಡದೇ ಇರುವಂಥ ಎಲ್ಲ ಕೆಲಸಗಳನ್ನು ರಾಘವೇಂದ್ರ ಅವರು ಮಾಡಿದ್ದಾರೆ. ಕಾರಣ ಏನು ಅಂದರೆ ಅವರು ನಂಬಿರುವಂತಹ ಗುರುಗಳು ಅವ್ರ ಹೆಸರೇ ರಾಘವೇಂದ್ರ ಅಂತ ಇದೆ. ಆ ರಾಘವೇಂದ್ರನ ಒಲಮೆ ಇದ್ದರೆ ನೀನು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಅಂತ ಅನ್ನುವ ಹಾಗೆ ಅವರ ಆಶೀರ್ವಾದ ಅವರಿಗೆ ಸಂಪೂರ್ಣವಾಗಿದೆ. ಅದ್ರ ಜೊತೆಗೆ ಅವರನ್ನೇ ಅನುಸರಿಸುತ್ತಿರುವಂತಹ ಶ್ರೀಮತಿಯವರು ಹಾಗೂ ಇಬ್ಬರು ಮಕ್ಕಳುಗಳು ಅವ್ರು ಏನೇ ಮಾಡಿರುವೆ ಅದಕ್ಕೆ ಸಹಕಾರ ಕೊಡ್ತಾರೆ. ಯಾಕೆ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಪ್ರಶ್ನೆಗಳಿದ್ದರೆ ಅವಾಗ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಭಾಳ ಒಂದು ರೀತಿ ಹಾಸ್ಯವಾಗಿ ಹೇಳ್ತಾ ಇರ್ತಾರೆ. ಏನು ಅಂತ ಅಂದರೆ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಅವರು ಹೆಂಡತಿ ಇಲ್ದಿದ್ದರಿಂದ ಅವರು ಪ್ರೈಮ್ ಮಿನಿಸ್ಟರ್ ಬಿಟ್ಟಿದ್ದರಿಂದ ಪ್ರೈಮ್ ಮಿನಿಸ್ಟರ್ ಆದರು. ಯೋಗಿಯವರು ಮುಖ್ಯಮಂತ್ರಿ ಆದರು ಉತ್ತರ ಪ್ರದೇಶದಿಂದ. ಯಾಕಾದರು ಅಂತ ಅಂದರೆ ಅವರು ಲಗ್ನ ಆಗ್ದಲೇ ಇರೋದ್ರಿಂದ. ಯಾಕೆ ಅಂದರೆ ಈಗ ನಮ್ಮ ಭಾರತ ದೇಶದ ಈ ದಾಂಪತ್ಯ ಜೀವನ ಹೆಂಗೆ ಅಂತ ಅಂದರೆ ಅವ್ರ ಕಾಳಜಿಯಿಂದಲೋ ಅಥವಾ ಮತ್ತೊಂದರಿಂದ ಹೆಂಡ್ತಿಯವರು ಎಲ್ಲಿಗೆ ಹೋಗ್ತೀರಿ, ಏಕೆ ಹೋಗ್ತೀರಿ, ಎಷ್ಟೊತ್ತಿ ಬರ್ತೀರಿ, ಇವೆಲ್ಲ ಪ್ರಶ್ನೆಗಳು ಇರ್ತವೆ. ಆದ್ರೂ ಕಳೀತಾರೋ ಅಥವಾ ಉದ್ಧಾರ ಮಾಡ್ತಾರೋ ನನ್ನ ಗಂಡನನ್ನು ನಾನು ಅನುಸರಿಸ್ತೀನಿ ಅಂತ ಅವ್ರ ಶ್ರೀಮತಿಯವರು ಕೊಟ್ಟಂಥ ಸಹಕಾರ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ಅಂತೀವಿ. ಅದೇ ರಾಘವೇಂದ್ರ ಅವರ ಮೇಲ್ ಬರೋದಕ್ಕೆ ಸಾಧ್ಯ ಆಗಿದೆ ಅಂತ ನಾವಾದರೂ ಭಾವಿಸಿ ನಾವು ಎಲ್ಲ ಕಾರ್ಯಕ್ರಮದಲ್ಲೂ ನಾವು ಭಾಗವಹಿಸಿದ್ದೀವಿ. ಎಲ್ಲದಕ್ಕೂ ಅವ್ರದ್ದೇನೋ ನಾವು ಬಂದು ಹೋದರೆ ಎಲ್ಲ ಕಾರ್ಯಗಳೂ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಅವ್ರ ನಂಬಿಕೆ ಅವ್ರು ನಂಬಿದಾರಲ್ಲ ನಮ್ಮ ಮೇಲೆ. ಆಮೇಲೆ ಅವ್ರ ಊರಿಗೆ ಹೋದಾಗ್ಲೂ ಅಷ್ಟೇನೆ ಅವ್ರ ಊರಲ್ಲಿ ನಾವು ಭಾಳ ವರ್ಷಗಳು ಇದ್ವಿ. ಅವ್ರ ತಂದೆ ಅವ್ರ ತಾಯಿನ ಹೃದಯದಲ್ಲಿಟ್ಟು ಅವರು ಪೂಜಿಸ್ತಾರೆ. ದೇವರು ರಾಘವೇಂದ್ರ ಸ್ವಾಮಿ ಇಬ್ಬರೂ ಅಪ್ಪ ಅಮ್ಮ ಒಟ್ಟಿಗೆ ಬಂದು ರಾಘವೇಂದ್ರ ಸ್ವಾಮಿನೂ ಒಟ್ಟಿಗೆ ಬಂದರೆ ರಾಘವೇಂದ್ರ ಸ್ವಾಮಿಗಳೇ ನೀವು ಸ್ವಲ್ಪ ಹೊತ್ತಿರ್ರಿ ನಮ್ಮ ಅಪ್ಪ ಅಮ್ಮನ ಒಳಗೆ ಕರ್ಕೊಂತೀವಿ ಅಂತ ಅಷ್ಟು ಭಯ ಭಕ್ತಿ ಅವ್ರ ಮೇಲೆ ಇಟ್ಟಂಥ ಪ್ರೀತಿ ವಾತ್ಸಲ್ಯಗಳು ಅವ್ರನ್ನ ಅವ್ರ ತಂದೆ ತಾಯಿ ಯಾರು ಚೆನ್ನಾಗಿ ನೋಡ್ಕೊಂತಾರೆ ಅವ್ರು ಬಹಳ ಮೇಲ್ಮಟ್ಟಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ರಾಘವೇಂದ್ರ ಅವರು ಉದಾಹರಣೆ ಅಂತ ಅಂದು. ರಾಘವೇಂದ್ರ ಅಂತ ಅಂದರೆ ಈ ಪೇಪರಾರಿ ಚಿತ್ತ ನಕ್ಷತ್ರ ತುಲಾರಾಶಿಯವರು. ತುಲಾರಾಶಿಗೂ ಈ ಕ್ಯಾಮ್ರಕ್ಕೂ ಅದ್ರ ಜೊತೆ ಈ ಗ್ಲಾಮರ್ ಏನು ಬಣ್ಣದ ಲೋಕಕ್ಕೂ ಬಹಳ ಹತ್ತಿರದ ಸಂಬಂಧ. ಎಲ್ಲರೂ ಹೇಳ್ತಾ ಇರ್ತಾರೆ ಜ್ಯೋತಿಷಿಗಳು. ಈ ರಾನ್ನ ಅಕ್ಷರ ಅಥವಾ ತುಲಾರಾಶಿಯವರು ಸಿನಿಮಾ ಪಿರಿಯಡೋ ಅಥವಾ ಇದು ಏನಿದೆಯಲ್ಲ ಇವು ಕ್ಯಾಮರಾ ಅಥವಾ ಬಣ್ಣದ ಲೋಕಕ್ಕೆ ಬಹಳ ಹತ್ತಿರವಾಗಿರ್ತಾರೆ. ಅದನ್ನು ಆಯ್ಕೆ ಮಾಡ್ಕೊಂಡು ಕಲಾದೇವಿ ಅವರನ್ನು ಆಯ್ಕೆ ಮಾಡ್ಕೊಂತಾಳೆ ಅಂತ. ಹಂಗಾಗಿ ನಾವು ಇದು ನೋಡಿದ್ವಿ. ಒಂದು ಚಾನಲ್ ನಡೆಸೋದು ಅಷ್ಟು ಸುಲಭವಾದ ಮಾತಲ್ಲ. ಒಂದು ಸಣ್ಣ ಯೂಟ್ಯೂಬ್ ಮಾಡೋದಕ್ಕೆ ಬಹಳ ಪ್ರಯತ್ನ ಬೇಕು. ಅಂಥದ್ರಲ್ಲಿ ಒಂದು ಚಾನಲ್ ಮಾಡ್ತಾ ಇದ್ದಾರೆ. ನಮಗಾದರೂ ಅತಿಯಾದಂಥ ಸಂತೋಷ. ನಾವು ಅಂತಿದ್ವಿ ನಾವು ಎಲ್ಲ ಹಳ್ಳಿಲೆಲ್ಲ ಇರುತ್ತಲ್ಲ ಒಂದು ಕನಸು, ಟಿ ವಿಲಿ ಬರಬೇಕು ಅಂತ. ಅದರಲ್ಲೂ ಒಂದು ಚಾನಲನ್ನು ಮಾಡಿ ರಾಘವೇಂದ್ರ ಅವರು ಬಾಡಲಬೈಲು ಅನ್ನೋ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಒಂದು ಸಣ್ಣ ಅದು ಹಿಂದುಳಿದ ತಾಲೂಕು ಅಂತ ಅಂತಾರೆ ಸೊರಬನ ಅಂತ ಹಿಂದುಳಿದ ಇದ್ರಲ್ಲಿ ಬಂದು ಆಮೇಲೆ ಏನು ಹೈಯರ್ ಎಜುಕೇಷನ್ ಇಲ್ಲ, ಅವ್ರೇನು ಡಾಕ್ಟರೇಟ್ ಮಾಡಿಲ್ಲ. ಈ ಅನುಭವದ ನುಡಿಗಳು ಅಥವಾ ಅವ್ರು ದೊಡ್ಡವರಿಂದ ಕಲಿತಂಥ ಮಾತುಗಳು ಅವ್ರನ್ನ ಈ ಮಟ್ಟಕ್ಕೆ ಬೆಳೆಸಿದೆ. ನಾವಾದರೂ ಅಂತೀವಿ ಈ ಚಾನಲ್ಲು ನಾವು ಇದು ಕನ್ನಡದಲ್ಲಿರುವಂಥ ಇದೇ ಮೊದಲನೇ ಚಾನಲ್ ಅಂತೀವಿ. ಕಸ್ತೂರಿ ಅಂತ ಒಂದಿತ್ತು, ಅದು ನಿಂತು ಹೋಗ್ಬಿಡ್ತು. ಅಪ್ಪಟ ಕನ್ನಡಿಗರ ಚಾನಲ್ ಯಾವ್ದಾದ್ರು ಇದ್ದರೆ ಇವಾಗ ತಾಯ್ನಾಡು ನ್ಯೂಸ್ ಅಂತ ನಾವಾದರೂ ಭಾವಿಸ್ತೇವೆ. ಅವ್ರ ಹೆಸರಿಟ್ಟಿದ್ದೀರಲ್ಲ ರಾಘವೇಂದ್ರ ಅನ್ನೋದು ಆಮೇಲೆ. ಇಲ್ಲಿ ತಾಯಿ ಪ್ಲಸ್ ನಾಡು, ತಾಯ್ನಾಡು. ನಮ್ಮಲ್ಲಿ ಏನು ಹೇಳ್ತೀವಿ, ತಾಯಿ ಅಂದರೆ ಈ ಭೂತಾಯಿನೂ ಹೌದು, ಅವ್ರ ತಾಯಿನೂ ಹೌದು, ಈ
ಗಂಗಾದೇವಿ ಅಂತ ಅಂತೀವಲ್ಲ, ಆ ತಾಯಿಗಳು ಆಗುತ್ತೆ. ನಾಡು ಅಂತ ಅಂದರೆ ನಾವು ವಾಸಿಸುವಂಥ ನಮ್ಮ ಜನ್ಮಕ್ಕೆ ಕಾರಣವಾದಂಥ ನೆಲವನ್ನು ನಾವು ನಾಡು ಅಂತ ಕರಿತೀವಿ ಅಲ್ವಾ. ಕರ್ನಾಟಕದ ನಾಡು, ಅದ್ರ ಜೊತೆಗೆ ತಾಯಿ, ಕಾವೇರಿ ಇರ್ಬೋದು, ಮತ್ತೊಂದು ಎಲ್ಲವೂ ಇದರಲ್ಲೇ ಸೇರ್ಕೊಂಡಿದೆ. ಹಂಗಾಗಿ ತಾಯ್ನಾಡು ಅನ್ನುವಂಥದ್ದೇ ಒಂದು ವಿಶೇಷವಾದಂಥ ಆ ಹೆಸರು ಅಂತ ನಾವಾದ್ರೂ ಭಾವಿಸಿ, ಅದ್ರ ಜೊತೆಗೆ ಗುರುವಿನ ಆಶೀರ್ವಾದ ಯಾವಾಗಲೂ. ಅವ್ರಿಗೆ ಗುರುಗಳು ಬಿಟ್ಟು ಯಾವತ್ತೂ ಮಾಡಿಲ್ಲ. ಅವ್ರ ಮನೇಲೂ ಅಷ್ಟೇ. ನಾವಿನ್ನು ಸ್ವಾಮಿಗಳು ಅಂತ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಬಾಳದ ಬಯಲಲ್ಲಿ ಇವ್ರ ತಂದೆ ಇರಿಕ್ರದು ಇದಕ್ಕೆ ಶ್ರಾದ್ದಕ್ಕೆ ನಮ್ಮಲ್ಲಿ ಆರಾಧನೆ ಅಥವಾ ತಿಥಿ ಕಾರ್ಯ ಅಂತ ವರ್ಷದ ಆರಾಧನೆಗಳು ಅಂತ, ಅದಕ್ಕೆ ನಾವು ಹಂಗೆ ಸಿವಿಲ್ ಇದ್ರಲ್ಲಿ ಹೋಗಿದ್ವಿ. ನಾವು ಭಾಳ ದಿವಸ ನಮ್ಮ ಮರೆಯನ್ನು ಮಾಡ್ಕೊಂಡಿದ್ವಿ. ನಾವು ಬಟ್ಟೆಯಿಂದ, ನುಡಿಯಿಂದ, ನಡೆಯಿಂದ ಎಲ್ಲ ನಮ್ದೇನೋ ಒಂದು ಕಾರಣದಿಂದ ಸಾಮಾನ್ಯ ರೀತಿಯಲ್ಲಿ ಬದುಕ್ತಾ ಇದ್ವಿ ಬಾಳದ ಮೇಲೆ. ಆ ಸಂದರ್ಭದಲ್ಲಿ ಇವ್ರ ತಂದೆ ತಾಯಿ ಬಂದು ಬರಲೇಬೇಕು ಸ್ವಾಮಿಯರೇ ಅಂತ ಅವ್ರು ಸ್ವಲ್ಪ ಇದು ಗೌಡ್ಕಿ, ಬರ್ಬೇಕು ನೀವು ಬರ್ಲಿಲ್ಲ ಅಂದ್ರೆ ನಾವು ನಿಮ್ ಕ್ಯಾತ್ಗೂ ಬರಲ್ಲ ಅಂತ. ಇನ್ನು ಸ್ವಾಮಿಗಳು ಅಂತ ಗೊತ್ತಾಗದ್ಕಿಂತ ಮೊದ್ಲೆ ಆಯ್ತು ಗೌಡ್ರಿ ಬರ್ತೀವಿ ಅಂತ ಅಂದು ಅವ್ರ ಮನೇಲಿ ಹೋಗಿ ಸಾಮಾನ್ಯ ರೀತಿಲಿ ಊಟ ಮಾಡ್ಕೊ ಬಂದ್ವಿ. ಸ್ವಲ್ಪ ದಿನದಲ್ಲೇ ನಾವೊಬ್ಬ ದೊಡ್ಡ ಸಂಸ್ಥಾನದ ಜಗದ್ಗುರುಗಳು ಅಂತ ಗೊತ್ತಾದ್ಮೇಲೆ ಆ ಊರಲ್ಲಿ ನೀವು ನೆಲೆಸ್ಬೇಕು ಅಂತ ಹೇಳಿ, ಯಾರು ಕೊಡದೇ ಇದ್ರೆ ನಾನು 10 ಎಕರೆ ಜಮೀನು ಕೊಡ್ತೀವಿ ಅಂತ ಅವಾಗ ಘೋಷಣೆ ಮಾಡಿ ನಮ್ಮ ಹುಟ್ಟುಹಬ್ಬದಲ್ಲಿ. ಅದಾದ್ಮೇಲೆ ಈಗ ನಾವು ಸರ್ಕಾರದ ಭೂಮಿಯಲ್ಲಿ ಅದನ್ನ ಶಾಂಕ್ಷನ್ ಮಾಡಿಸ್ಕೊಟ್ರು. ಆಸ್ತಿ ಹಣ ಬಿಡಿ, ಆದರೆ ಹೃದಯ ಸಂಬಂಧ ಇದೆಯಲ್ಲ ಆ ಊರಿನಲ್ಲಿ ಎಲ್ಲ ಇವ್ರ ಅಣ್ಣ ತಮ್ಮದಿರುಗಳೇ ಇರುವಂಥವ್ರು. ಸ್ವಲ್ಪ ಅಲ್ಲೆಲ್ಲ ಆ ಭಾಗದಲ್ಲಿ ಅವ್ರಕ್ಕಿಂತ ಅವರ ನಮ್ಮ ಅಣ್ಣ ಮಂಜಣ್ಣ ಇವರು ಇದಕ್ಕೆ ಬೆಂಬಲವಾಗಿ ನಿಂತವ್ರೆ ಇವರೆಲ್ಲ ಕಾರ್ಯಗಳಿಗೆ. ಆಮೇಲೆ ನಾವು ಬಾಡದ ಬೈಲರ್ನು 1-2 ಜನ ಕೇಳಿದ್ವಿ. ನಾವು ರಕ್ಷಣಾ ವೇದಿಕೆ ಮಾಡಿದಾಗಲೇ ಇವರು ತಾಯ್ನಾಡು ರಕ್ಷಣಾ ವೇದಿಕೆ ಗಜಸೇನೆ ಇದೆಯಲ್ಲ, ಅದು ಮಾಡಿದಾಗ ನಮ್ಮ ರಾಘವೇಂದ್ರ ಎಲ್ಲಿಂದ ಬರುತ್ತೆ ದುಡ್ಡು, ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾ ಇದ್ರು. ನಾವಂದ್ವಿ ಆತ ದುಡ್ಡು ಗಳಿಸಿಲ್ಲ, ಜನ ಗಳಿಸಿದನು. ಜನ ಗಳಿಸಿರಿ ಎಷ್ಟು ಬೇಕಾದರೂ ಯಾವ ಎತ್ತರಕ್ಕೆ ಬೇಕಾದ್ರೂ ನಾವು ನಡಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಬಾಡದ ಬಯಲಲ್ಲಿ ಇರುವಂತ ಒಂದು ಕುಗ್ರಾಮದ ರಾಘವೇಂದ್ರ ಇವತ್ತೊಂದು ಚಾನಲ್ ಓಪನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ನಿಮ್ಮನ್ನೆಲ್ಲ ಸಂಪಾದನೆ ಮಾಡಿದ್ದಾರೆ ಅಂತ ಅಂದ್ರೆ ಅದು ದೊಡ್ಡ ಸಾಧನೆ ಅಂತ ನಾವಾದ್ರೂ ಭಾವಿಸಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ಇನ್ನೂ ನಾಡಿಗೆ ಮತ್ತೆ ನಮ್ಮ ರಾಜ್ಯಕ್ಕೆ ಇನ್ನೂ ಸೇವೆ ಮಾಡುವಂತ ಶಕ್ತಿಯನ್ನ ಆ ರಾಘವೇಂದ್ರ ಮತ್ತು ಆ ದೇವರು ಅವರಿಗೆ, ವೀರಭದ್ರ ದೇವರು ಅವ್ರ ಮನೆದೇವರು. ಆದ್ರೆ ಅದಕ್ಕೆ ತದ್ವಿರುದ್ಧ ಇವರು. ವೀರಭದ್ರ ಅಂದ್ರೆ ಸ್ವಲ್ಪ ಸಿಟ್ಟು ಸೆಳವು ಇರುತ್ತೆ, ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ಆದ್ರೆ ಒಳಗಡೆ ಎಲ್ಲ ಸಿಟ್ಟು ಎಲ್ಲ ನಿಮಗೆ ಇವ್ರಿಗೆ ಗೊತ್ತಿರುತ್ತೆ. ಅದೇ ಇದನ್ನ ಮಾಡಿದ್ರೆ ಅವರು ಇದಕ್ಕೂ ರೆಡಿ, ಹೋರಾಟ ಸಮರಕ್ಕೂ ಸಿದ್ಧ, ಆಮೇಲೆ ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ ಅಂತ ಆ ರೀತಿ ಇರುವಂತವರು ಇರ್ಲೇಬೇಕು. ನಾವು ದೊಡ್ಡದಾಗಿ ಬೆಳೆದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮುಳ್ಳುಗಳ ರೀತಿಲಿ ಈ ಕೆಟ್ಟವ್ರು ಬಂದು ಅಟ್ಯಾಕ್ ಮಾಡಬಾರ್ದು ಅಂದ್ಬಿಟ್ಟು, ಈ ಇದಿದೆಯಲ್ಲ ಏನೋ ನಿಮಗೆ ಗುಲಾಬಿ ಮುಳ್ಳಿರುತ್ತೆ, ಯಾರು ಕೈ ಹಾಕಿರ ಚುಚ್ಚಬೇಕು ಅಂತ. ಚುಚ್ಚೋ ಉದ್ದೇಶ ಅಲ್ಲ, ಆ ಹೂವನ್ನ ಕಾಪಾಡೋ ಉದ್ದೇಶ ಅದಕ್ಕೆ ಇರೋದು. ಚುಚ್ಚಬೇಕು, ನೋವು ಮಾಡಬೇಕು ಅಂತ ಅಲ್ಲ, ಅದನ್ನು ಉಳಿಸ್ಕೊಳೋದಕ್ಕೆ ಹಂಗೆ ಸಿಟ್ಟು ಬೇಕು, ಸ್ವಲ್ಪ ಜೋರು ಮಾಡಬೇಕು, ಅದ್ರ ಜೊತೆಗೆ ಒಳಗಡೆ ತುಂಬ ಮೃದುವಾದಂಥ ಹೃದಯನೂ ಇರಬೇಕು. ಸಿಟ್ಟು ನಮ್ಮ ಬಾಯಲ್ಲಿ ನಾಲ್ಗೆಲ್ಲಿ ಇರಬೇಕು, ಹೃದಯದಲ್ಲಿ ಅದನ್ನ ಹಣ್ಣು ರೀತಿಯಲ್ಲಿ ಅದು ಇರಬೇಕು ಅಂತ ಇರುತ್ತೆ ಅಂತ ಅಂದ್ಕೊಂಡು ನೀವು ಪುಣ್ಯ ಮಾಡಿದೀಯವ. ನೀವೂ ಬಾಡದ ಬೈಲಲ್ಲಿ ಒಟ್ಟು ನೀನು ಇಲ್ಲಿವರೆಗೂ ಪ್ರಯಾಣ ಮಾಡಿದ್ದೀರಿ ಅಂದ್ರೆ ನೀನು ಯಾವುದೋ ಜನ್ಮದಲ್ಲಿ ಇದಾಗಿ ಏನೋ ಪಡ್ಕೊಂಡ್ ಬಂದಿದೀಯಾ ಅಂತ ಅಂದ್ಕೊಂಡು ಸಾಕು ಅದೇ ಅಷ್ಟರಲ್ಲೇ ತೃಪ್ತಿ ಪಡ್ಲಿ. ಮಕ್ಕಳು 2 ಗಂಡು ಮಕ್ಕಳು. ನಾವಂತೇವೆ ನಿಮ್ಗೆಲ್ಲ ಒಳ್ಳೆ ಎಜುಕೇಶನ್ ಕೊಡಿ, ವಿದ್ಯಾಭ್ಯಾಸ ಕೊಡಿ, ಆದ್ರೆ ನೌಕರಿಗೆ ಹೋಗ್ಲಿ, ಇಲ್ಲ ಅಂದ್ರೆ ಇವನ್ನೇ ಕ್ರಮಬದ್ಧವಾಗಿ ನೀವು ಹಾಕಿಕೊಟ್ಟಂತ ಹೆಜ್ಜೆಯ ಮುಖಾಂತರ ಅವ್ರ ಹೆಜ್ಜೆಯನ್ನ ಇಟ್ಕೊಂಡು ಮುಂದೆ ಹೋಗ್ಲಿ ಅಂತ ಹೇಳಿ ಅಂತ ಶಕ್ತಿಯನ್ನ ಆ ಗುರುವು ಮತ್ತು ಆ ದೇವರು ಈ ಮಕ್ಕಳಿಗೆ, ನಿಮ್ಮ ಎಲ್ಲ ಫ್ಯಾಮಿಲಿಯವರಿಗೆ, ಕುಟುಂಬದವ್ರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಶುಭವನ್ನ ಹಾರೈಸಿ ನಮ್ಮ ಮಾತು.